ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ಬಿಡದಿಯಲ್ಲಿ ರೈತ ಮೊರೆ ಕೇಳದ ರಾಜ್ಯ ಕಾಂಗ್ರೆಸ್. ಬಿಡದಿಗಾಗಿ ಏಕೆ ಇಷ್ಟು ಪಟ್ಟು? ಬಿಡದಿ ಟೌನ್ ಪ್ಲಾನ್ ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲವೇ? ರೈತರನ್ನು ಎದುರು ಹಾಕಿ ಮುಂಬರುವ ದಿನಗಳಲ್ಲಿ ಸರ್ಕಾರ ಮಾಡುವರೆ? ಕಾಂಗ್ರೆಸ್ ಧೂಳಿಪಟ ಆಗೋದು ನಿಶ್ಚಿತ. ಕಾಂಗ್ರೆಸ್ ಮುಖವಾಡ ಬಿಚ್ಚಿ ಇಡುತ್ತಾ ಬಿಡದಿ ಸಮಸ್ಯೆ. ರೈತರ ಭೂಮಿಯೇ ಏಕೆ ಬೇಕು ಕಾಂಗ್ರೆಸ್ಗೆ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟನ್ನ ಹಾಕೊಂಡಿದ್ದೀವಿ ಎಂದು. ಈ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಚಾನೆಲ್ನ CEO ಆದಂತಹ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸರ್, ಪ್ರಥಮವಾಗಿ ತಮಗೆ ಈ ಕಂಡಿದ್ದು ಕಂಡ ಹಾಗೆ ಶೋಗೆ ಸ್ವಾಗತ. ಸರ್, ಪ್ರಪ್ರಥಮವಾಗಿ ಬಿಡದಿಯಲ್ಲಿ ರೈತರ ಮೊರೆ ಕೇಳದ ಕಾಂಗ್ರೆಸ್. ನಿಜವಾಗಿಯೂ ಇಷ್ಟು ದೊಡ್ಡ ಮಾಡಬಾರ್ದಾಗಿತ್ತು. ಯಾಕೆ ದೊಡ್ಡ ಮಾಡಬಾರ್ದಾಗಿತ್ತಪ್ಪ ಅಂತಂದ್ರೆ DKC ಅವರಿಗೆ ಡೌನ್ ಪ್ಲಾನ್ ಮಾಡೋದಿತ್ತಪ್ಪ ಅಂತಂದ್ರೆ ವಿಶ್ವಾಸ ತೊಗೊಳ್ಬೇಕಾಗಿತ್ತು. ರೈತರನ್ನ ಮಾತಾಡಬೇಕಾಗಿತ್ತು. ಏನು ಎಂತು ಅವರು ಹೇಳ್ತಾರೆ 80%. ಎಲ್ಲಿದ್ದಾರೆ 80%? 80% ರೈತರು ಒಪ್ಪಿದ್ದಾರೆ ಅಂತಂದ್ರೆ ಅಷ್ಟೆಲ್ಲ ದುಮ್ಮಿಡಿ ಯಾಕೆ ಆಗ್ತದೆ? ಹೌದು, ಅಲ್ಲಿ ವಿರೋಧ ಮಾಡೋರು ಇದ್ದಾರೆ, ಅವ್ರ ಪರ ಇದ್ದವರು ಕೆಲವೊಂದು ಜನ ಇದ್ದಾರೆ. ಅದು ಸಂಖ್ಯೆ ಭಾಳ ಕಡಿಮೆ ಅದಲ್ಲ ರೀ. ಅವ್ರಿಗೇನು ಬೇಡ ಅಂತ ಹೇಳ್ತಾ ಇಲ್ಲ ಅವರು. ರೈತರಾದರೂ ಸಹಿತ ನಿನ್ನೆ ಮಣ್ಣು ಪೊರಕೆ ಹೇಳೋದು, ಕಲ್ಲು ಹೋಗೋದು ಮಾಡಿದ ಮುಡಿ ಆಯ್ತು. ಆ ಸಂದರ್ಭದಲ್ಲಿ ಹೇಳ್ತಾರೆ ಹಿಂಬರ ಕೊಡ್ರಿ ನಮಗಂತ. DC ಅಂದ್ರೆ ಬಾಯ್ ಮಾತು ಬೇಡ, ಹಿಂಬರ ಕೊಡ್ರಿ. ಯಾಕೆ ಬಂತಂದ್ರೆ ಯಾರು ಬೇಕು ಮಾಡ್ಕೊಂಡು ಪಾಪ ಮಾಡ್ಕೊಳ್ಳೋ, ನಾವು ಬೇಡ ಅನ್ನೋದಾರೆ. ಅದು ನಾವು ಕೊಡೋದಿಲ್ಲ ನಮ್ಮ ಭೂಮಿಯನ್ನು. ಹೌದು, ನಮ್ಮ ಭೂಮಿ ಕೊಡೋದಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂದಾಗ ಇವರು ಯಾರು ಕೊಡ್ತಂದಲ್ಲ ಅವ್ರ ಅಷ್ಟು ಹಿಂಬರ ಕೊಡಲಿಲ್ಲ. DC ಕೊಡಲಿ, ಹೌದು ನಾವು ನಿಮ್ಗೆ ಮಾಡೋದಿಲ್ಲಪ್ಪ ಅಂತೇಳಿ. ಹೌದು, ಆಯ್ತು. ಅವರು ಅವನು ಅಚಲಿಕ್ಕೆ ಅಂತ ನಾನು ಕೋರ್ಟ್ ಹೋಗೋದು ಬಂತು, ಮತ್ತೆ ಹೋಗ್ಬೋದು, ಏನೋ ಗದ್ದೆ ಮಾಡಿದ್ರೆ ಅಥೆಂಟಿಕೇಶನ್ಸ್ ಬೇಕು. ಅದಕ್ಕೆ ಕೇಳ್ತಾರೆ. ಅದನ್ನ ಒಪ್ಪಿ ಕೊಟ್ಟಿದ್ರೆ ಮುಗಿದಿತ್ತಲ್ಲ, ಅಲ್ಲಾಗ ದುಂಡೆ ಆಗ್ತಿತ್ತು ಅದು. ಹೌದು, ಅದ್ರ ಅರ್ಥ ಏನಪ್ಪ ಅಂತಂದ್ರೆ ಎತ್ತಲು ಶುರು ಮಾಡಿಬಿಡೋದು. ಇಂಥ ಒಂದು ನೇಚರ ಮೊದಲು ಇಂದಿರಾ ಕಾಂಗ್ರೆಸ್ ಭಾಳ ಕಾಣ್ತಿದ್ವಿ ನಾವು. ಇದನ್ನು ಇಂದಿರಾ ಕಾಂಗ್ರೆಸ್ ಇದೇ ರೀತಿ ಇರ್ತೀವಿ. ಅದೇನು ನಮ್ಮ BJP ಸರ್ಕಾರದಲ್ಲಿ ಅದಲ್ಲ ಮುಂದೆ ಹೊಡ್ಕೊಂಡು ಹೋಗುವಂಥದ್ದು. ಅವ್ರಿಗೂ ಹಂಗೆ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ರು ಹೆಣ್ಮಗಳವರು. ಇವತ್ತು ಅದು ನಾವು ಶಿವಕುಮಾರ್ ಅಲ್ಲಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರ ಇದರಲ್ಲಿ ಕಾಣ್ತಾ ಇದೆಯಾ ಇದು? ಅಂದ್ರೆ ಅಂತ ಇಲ್ಲ, ಅಲ್ಲಿ ಜಿದ್ದಿ ಬಿದ್ದಿದ ಕುಮಾರಸ್ವಾಮಿ ಇವರಿಗೆ. ಇವರಿಬ್ಬರು ಒಕ್ಕಲಿಗರು ಆಗ್ಬೇಕಂತ ಬಯಸ್ತಾ ಇದ್ದಾರೆ. 2022ರಲ್ಲಿ ನಾನು ಲೀಡರಪ್ಪ ಅಲ್ಲಿ ಅಂತೇಳಿ. ಇದರಿಂದ ಏನದಪ್ಪ, ಈಗ ನಾನು ಮಾಡಿಲ್ಲ, ಇದ್ರ ಏನು ಮಾಡೋ ನಾವು DKC ಅವ್ರ ತಲೆಯಲ್ಲಿ ಇರೋದೇನಪ್ಪ ಅಂತಂದ್ರೆ HD ಕುಮಾರಸ್ವಾಮಿಗಳು BJP ಅವರು ಮಾಡಿದಾರೆ. ಅದನ್ನು ನಾ ಮಾಡ್ತಾ ಇಲ್ಲ, ನಾನು ಅದನ್ನು ಮುಂದುವರಿಸ್ಕೊಂಡಿದ್ದೀನಿ, ನಂದಲ್ಲಪ್ಪ ಇದು ಅಂತೇಳಿ ಅವ್ರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಅಲ್ಲ ಸರ್. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಮಾಡಿತ್ತಲ್ಲ. ಹೌದು, ವಿರೋಧ ಮಾಡಿತ್ತಲ್ಲ. ಆದ್ರೆ ಅದನ್ನು ಈಗ ತಾನು ಲಾಭ ಮಾಡ್ಕೊಳ್ತಾರೆ. ಈ ಲಾಭದ ಅದರಲ್ಲ ಈಗ. ಯಾಕಂದ್ರೆ ನಾಳೆ ಅದು ಡೌನ್ ಪ್ಲಾನ್ ಆಯ್ತಪ್ಪ ಅಂದ್ರೆ ಸಾಕಷ್ಟು ದುಡ್ಡು ಹರಿದು ಬರ್ತದೆ. ಆ ದುಡ್ಡು ತಮ್ಮ ಪಾರ್ಟಿ ಫಂಡ್ ಆಗ್ತದೆ. ಇಂಥ ನೇಚಗಳು ಇರ್ಬೇಕಲ್ಲಿ. ಇಲ್ಲ ಅಂತ ಹೇಳಿಕ್ಕೆ ಅವು ಮತ್ತೆ ಎಲ್ಲಿ ದುಡ್ಡು ತರ್ತಾರೆ ಇವರು ನಾ ಎಲೆಕ್ಷನ್ದಾಗ? ಎಲ್ಲರೂ ಅವರ ಇದರ ಅರ್ಥ ಇಲ್ಲಿ ಸಜ್ಜನಪ್ಪ HD ಕುಮಾರಸ್ವಾಮಿಗಳು ಅಂತ ಹಿಂದೆ ಅವರ ಮಾಡಿದವರು ಇದಿರಲ್ಲ, ರಣಜೋರು ಮಾಡಿದವರು ಎಲ್ಲ ಹೊರ ತಿಳಿಸಿದವರು ಅವರ. ಇವತ್ತು ಸಜ್ಜನಾಗಿ ಬಂದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ರೈತರ ಪರ ಇದಪ್ಪ ಅಂತ ಅಂದ್ರೆ ಇವತ್ತು ದೇವೇಗೌಡರು ಮಾತಾಡ್ತಾ ಇದ್ದಾರೆ. ದೇವೇಗೌಡರು ಹೇಳ್ತಾರೆ ಇವತ್ತು ಅಗದಿ ತಮ್ಮ ಶಿಷ್ಯ ಸಿದ್ದರಾಮಯ್ಯ ಪಾಲ್ ಪ್ರೀತಿ ಬಂದ್ಬಿಟ್ಟದ ಅವ್ರಿಗೆ. ಏನಂದ್ರೆ ಸಿದ್ದರಾಮಯ್ಯ ಇದ್ರೆ ಮಾಡ್ತಾ ಇರಲಿಲ್ಲ ಅಂತ.